ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಂಗಳವಾರದ ಮುದ್ದು ಸೊಸೆ ಎಪಿಸೋಡ್ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವೇ ಫಸ್ಟ್ ನೋಡ್ಬೋದು. ಓಕೆ, ತಡ ಮಾಡ್ದೇನೆ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಭದ್ರಾ ಮತ್ತು ವಿದ್ಯಾ ಇಬ್ಬರು ಕೋಳಿ ಜಗಳ ಮಾಡ್ತಾ ಇರ್ತಾರೆ. ಭದ್ರಾ ವಿದ್ಯೆನ ಎಸ್ಕ್ಯೂಸ್ ಮೀ ಅನ್ನಕ್ಕೆ ಹೋಗಿ ಎಸ್ಕಿಸ್ ಮೀ ಅಂದ್ಬಿಡ್ತಾನೆ. ಅದನ್ನು ವಿದ್ಯೆ ಆಡ್ಕೊಂಡು ಹೋಗ್ತಾ ಇದ್ದಾಳೆ. ಎಸ್ಕಿಸ್ ಮೀ ಅಂದರೆ ನೀನು ನನಗೊಂದು ಮುತ್ಕೊಡು ಅಂತ ಹೇಳ್ತಾಳೆ. ಆಗ ಭದ್ರಾ ಇದ್ದನು, ಚೆ ನಾನು ಹಂಗೆಲ್ಲ ಹೇಳಿಲ್ಲ, ಅದು ಎಸ್ಕ್ಯೂಸ್ ಮೀ ಸರಿ ಅಂತ ಹೇಳ್ತಾನೆ. ಆಗ ವಿದ್ಯೆದವಳು ಟೆಲ್ ಮೀ ಅಂತ ಹೇಳ್ತಾಳೆ. ಭದ್ರಾ, ಇದೇನು ನನ್ನ ಹತ್ರನೇ ಇಂಗ್ಲೀಷ್ ಮಾತಾಡ್ತೀಯಾ? ನಿನಗೆ ನನ್ನಷ್ಟು ಇಂಗ್ಲೀಷ್ ಬಂದಿದ್ರೆ ಕಷ್ಟ ಆಗ್ತಾಯಿತ್ತು. ನೀನು ನನ್ನ ಹತ್ರನೇ ಇಂಗ್ಲೀಷಲ್ಲಿ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡಮ್ಮಿ ಅಂತ ಹೇಳ್ತಾನೆ. ಆಗ ವಿದ್ಯೆದವಳು, ನೀವೇ ತಾನೇ ಸ್ಟಾರ್ಟ್ ಮಾಡಿದ್ದು ಇಂಗ್ಲೀಷಲ್ಲಿ ಅಂತ ಹೇಳ್ತಾಳೆ. ಆಗ ಭದ್ರಾ, ಸರಿ ಒಂಚೂರು ಪೆನ್ ಇದ್ರೆ ಕೊಡಿ ಅಂತ ಕೇಳ್ತಾನೆ. ವಿದ್ಯೆದವಳು, ಪೆನ್ ಇಲ್ಲದೆ ಇನ್ನೇನಿರುತ್ತೆ ಕಾಲೇಜಿಗೆ ಹೋಗೋ ಹುಡುಗಿರ ಹತ್ರ, ತಗೊಳ್ಳಿ ಅಂತ ಹೇಳಿ ಪೆನ್ನ ಕೊಡ್ತಾಳೆ. ಆಗ ಭದ್ರಾ ಇದ್ದವನು ಕಣ್ಮಣಿ ಮದುವೆ ಇನ್ವಿಟೇಷನ್ ಮೇಲೆ ವಿದ್ಯಾ ಅಂತ ಬರೆಯೋಕ್ಕೆ ಹೋಗ್ತಾನೆ. ವಿ ಮಾತ್ರ ಬರೀತಾನೆ, ದ್ಯಾ ಹೆಂಗೆ ಬರೆಯೋದು ಅಂತ ಗೊತ್ತಾಗಲ್ಲ. ಆಗ ಅವ್ನು ಮತ್ತೆ ಡ್ರಾಮಾ ಮಾಡ್ತಾ ಇದ್ದಾನೆ. ಅಯ್ಯೋ ಭದ್ರಾ, ನೀನು ದಡ್ಡ ಕಣ್ಲ, ನೀನು ತುಂಬ ಮುಖ್ಯವಾದವ್ರ ಹೆಸರನ್ನ ಇನ್ವಿಟೇಷನಲ್ಲಿ ಬರೀಬಾರ್ದು. ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ ಅಂತ ಹಾಕಿದ್ಮೇಲೆ ಇನ್ಯಾಕೆ ಹೆಸರು ಬರೆಯೋದು? ಏನೂ ಬೇಡ, ನಿನಗಷ್ಟು ದಡ್ಡ ಕಣ್ಲ ನೀನು. ಅದರಲ್ಲೂ ತುಂಬ ಬೇಕಾದವರು ಮದುವೆಗೆ ಕರೀದೇ ಇದ್ರೂ ಬರ್ತಾರೆ, ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ಅಂತ ಹೇಳ್ಕೊತಿರ್ತಾನೆ. ಆಗ ವಿದ್ಯೆ ಇದ್ದಳು, ಓಹೋ ನನಗೆ ಟೈಮ್ ಆಯಿತು, ಕಾಲೇಜ್ಗೆ ಶಾನೆ ಟೈಮ್ ಆಗೈತೆ, ಇನ್ನು ಮುಹೂರ್ತಕ್ಕೆ ಶಾನೆ ಟೈಮ್ ಐತೆ, ಅಲ್ಲಿಗಂಟ ಬರೀಲ್ಲ ಬೇಡವಾ ಹೆಸ್ರನ್ನ ಅಂತ ಮುಖ್ಯವಾದವ್ರ ಹೆಸರು ಗೆಪ್ತಿಗೆ ಬಂದರೂ ಬರ್ಬೋದು, ನಾನು ಇನ್ನು ಬರ್ತೀನಿ, ನನ್ನ ಹತ್ರ ಸಾಕಷ್ಟು ಪೆನ್ನವೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ಭದ್ರಾ ಇದ್ದ, ನೋಡು ಕೋಳಿ ಜಂಬ ಎಷ್ಟಿದೆ ಅವಳಿಗೆ, ಆಡಾಡು 3 ಅಡಿ, ನನಗೂ ಮುಂದೆದೆ, ಒಂದು ಟೈಮ್ ಬರುತ್ತೆ ಆಡ್ತೀನಿ ಅಂತ ಹೇಳಿ ಸುಮ್ಮನೆ ಆಗ್ತಾನೆ. ಮತ್ತಿಲ್ಲಿ ಕ್ವಾಟ್ಲೆ, ಇವತ್ತು ಏನಾದರೂ ಆಗಲಿ, ಯಾರನ್ನಾರ ದಮ್ಮಯ್ಯ ಅಂದಾರಾಗಲಿ, ಇದೇನು ಅಂತ ನಾನು ಇವತ್ತು ಪ್ರೂವ್ ಮಾಡ್ಕೊಂಡು ಹೋಗಲೇಬೇಕು ಈ ಹುಡುಗನ ಬಗ್ಗೆ ಅಂತ ಹೇಳಿ ಅನ್ಕೊತಿರ್ತಾನೆ. ಅಷ್ಟರಲ್ಲಿ ಆಟೋದಲ್ಲಿ ಆ ಹೋಟೆಲ್ಗೆ ನವೀನ್ ಫ್ರೆಂಡ್ ಬಂದು ಇಳ್ಕೊತಾನೆ. ಆಟೋದೊಂದು ದುಡ್ಡು ಕೇಳಿದಾಗ ಆ ನವೀನ್ ಫ್ರೆಂಡು ದುಡ್ಡೇ ಕೊಡೋಲ್ಲ. ಏನೋ ನಾನು ಯಾರು ಅಂತ ಗೊತ್ತಿಲ್ವೇನೋ, ಮತ್ತೆ ದುಡ್ಡು ಕೇಳಿದ್ರೆ ಹುಷಾರ್ ಅಂತ ಹೇಳಿ ವಾರ್ನಿಂಗ್ ಮಾಡಿ ಹೋಗ್ತಿರ್ತಾನೆ. ಆಗ ಆಟೋದೊಂದು ಬೈಕೋತಾ ಇದ್ದಾನೆ, ಏನು ನನ್ನ ಮಕ್ಕಳು ಮಾಡೋದೆಲ್ಲ ಅನಾಚಾರ, ಅದರಲ್ಲೂ ಬಡವ್ರು ಹೊಟ್ಟೆ ಮೇಲೆ ಬೇರೆ ಹೊಡಿಯೋದು ಅಂತ ಅಂತಿರ್ತಾನೆ. ಅದನ್ನು ನೋಡಿದಂಥ ಕ್ವಾಟ್ಲೆ ಆ ಆಟೋ ಡ್ರೈವರ್ ಹತ್ರ ಓಡ್ಬಂದು, ಅಣ್ಣ ಡ್ರೈವರ್ ಅಣ್ಣ ಅದೇನು ಅನಾಚಾರದ ಕೆಲಸ ಅಂದಲ್ಲ ಅಣ್ಣ, ಏನಣ್ಣ ಅದು ಅನಾಚಾರದ ಕೆಲಸ, ಪ್ಲೀಸ್ ಹೇಳೋಣ ಅಂತ ಹೇಳ್ತಾನೆ. ಡ್ರೈವರ್ ಇದು ನಿಮ್ಗೊಂಥರ ನಾನೇ ಲಾಸ್ ಆಗಿದ್ದೀನಿ ಅಂತ ನನ್ನ ಚಿಂತೆ ನನಗೆ ಅಂತಂದಾಗ ಇವನು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು, ಸರಿ ಈಗ ಹೇಳ್ತೀನಿ ನೋಡಿ, ದುಡ್ಡು ಕೊಡ್ತಾನೆ ಆಟೋ ಡ್ರೈವರ್ಗೆ. ಆಗ ಆಟೋ ಡ್ರೈವರು, ಸರಿ ಇವಾಗ ಹೇಳ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ನೋಡೋಣ, ಈ ಹೋಟೆಲ್ಗೆ 3 ಜನ ಹುಡುಗರು ಇದ್ದಾರೆ, ಅವ್ರ ಜೊತೆಗೆ ಈ ಹೋಟೆಲ್ ಓನರ್ ಮಗ ನವೀನ್ ಅನ್ನೋನು ಇದ್ದಾನೆ. ಇವ್ರು ಏನು ಮಾಡ್ತಾರೆ ಅಂದರೆ, ಈ ಹೋಟೆಲ್ಗೆ ಬರೋ ಹುಡುಗಿರೆಲ್ಲರೂ ಬರ್ತಾ ಖುಷಿಯಾಗಿ ಬರ್ತಾರೆ, ಹೋಗ್ತಾನೂ ಖುಷಿಯಾಗಿ ಹೋಗ್ತಾರೆ, ಆದರೆ ಮಧ್ಯೆ ಒಂದು ವಾರ ಬಿಟ್ಕೊಂಡು ಮತ್ತೆ ಬರ್ತಾರೆ ಹತ್ಕೊಂಡು ಹೋಗ್ತಾರೆ ಇಲ್ಲಿಂದ ಅಂತ ಹೇಳ್ತಾನೆ. ಆಗ ಇದ್ಯಾಕಣ್ಣ ಹತ್ಕೊಂಡು ಹೋಗ್ತಾರೆ, ಬರ್ತಾನೂ ಖುಷಿಯಾಗಿ ಹೋಗ್ತಾನೂ ಖುಷಿಯಾಗಿ ಮತ್ತೊಂದು ವಾರ ಆದಮೇಲೆ ಯಾಕಣ್ಣ ಬರ್ತಾರೆ ಅಂತ ಕ್ವಾಟ್ಲೆ ಕೇಳ್ತಾನೆ. ಆಗ ಅವ್ರು ಹೇಳ್ತಾ ಇದ್ದಾರೆ, ಅದು ಈ ಹೋಟೆಲಲ್ಲಿ ಕ್ಯಾಮ್ರಾ ಇಕ್ಕಿದ್ದಾರೆ, ಒಂದು ಹುಡುಗಿ ಬಂದಾಗ ಅವರು ಕ್ಯಾಮ್ರಾ ಆನ್ ಮಾಡಿ ಅವ್ರದ್ದೆಲ್ಲ ಪ್ರೈವೇಟ್ ಇದೆಲ್ಲ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಹಂಗಾಗಿ ಹಿಂಗೆಲ್ಲ ಪಾಪ ಆಗ್ತಾ ಇರೋದು ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಕ್ವಾಟ್ಲೆಗೆ ಶಾಕ್ ಆಗುತ್ತೆ. ಅಯ್ಯೋ ಅಣ್ಣ, ಇಷ್ಟೊಂದು ನೀಚ್ ಕೆಲಸ ಮಾಡಾರೆ, ಯಾರು ಪೊಲೀಸ್ ಕಂಪ್ಲೇಂಟ್ ಕೊಡಲ್ವಿಲ್ಲಿ ಅಂತ ಹೇಳ್ತಾರೆ. ಆಗ ಡ್ರೈವರ್ ಇದ್ದನು, ಅಯ್ಯೋ ಅಣ್ಣ, ಇಲ್ಲಿ ಬರೋರೆಲ್ಲ ಪಾಪ ಮಾನವಸ್ತ್ರೀ ಹೆಣ್ಮಕ್ಳು ಅನ್ಸುತ್ತೆ, ಒಬ್ಬರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ಲ ಇವ್ರ ಮೇಲೆ ಅಂತ ಹೇಳ್ತಾರೆ. ಆಗ ಕ್ವಾಟ್ಲೆ ಇದನ್ನು, ಸರಿ ಅಣ್ಣ, ಶಾನೆ ಥ್ಯಾಂಕ್ಸ್ ಅಣ್ಣ, ನಿನ್ನಿಂದ ತುಂಬ ಉಪಯೋಗ ಆಯಿತು ಅಂತ ಹೇಳಿ ವಿದ್ಯೆಂಗೆ ಕಾಲ್ ಮಾಡ್ತಾನೆ. ವಿದ್ಯಾಕ ಏನು ಗೊತ್ತಾ, ಚೆಲ್ವಣ್ಣ ಹೇಳ್ದಂಗೆ ನನ್ನ ಮಕ್ಕಳು ಅನಾಚಾರ, ನನ್ನ ಮಕ್ಕಳು ಇವರು ಬರೀ ಹುಡುಗಿಯ ಜೀವನದಲ್ಲಿ ಆಟ ಆಡ್ತವ್ರೆ ಅಕ್ಕ, ಅದರಲ್ಲೂ ಬಡವ್ರ ಹೆಣ್ಮಕ್ಳು ಹೊಟ್ಟೆ ಮೇಲೆ ನನ್ನ ಮಕ್ಕಳು ಹೊಡಿತಾ ಇದ್ದಾರಕ್ಕ, ತುಂಬ ಕೆಟ್ಟವ್ರಕ್ಕ, ಹಿಂಗೆ ಮಾಡ್ತಾರಂತೆ. ಹುಡುಗಿ ಹೋಟೆಲಿಗೆ ಬಂದರೆ ಅವ್ರ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಆ ಹುಡುಗಿನೇ ಕರೀತಾರಂತೆ, ಹಿಂಗೆಲ್ಲ ಮಾಡ್ತಾರೆ ಅಂತ ಹೇಳ್ತಾನೆ. ಆಗ ವಿದ್ಯೆದಳು, ಹೌದಾ ಹಣ, ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಸರಿ ಹಂಗಾದ್ರೆ ನಾನು ಬರ್ತೀನಿ ಇರು ನಿನ್ನ ಜೊತೆಗೆ, ಅವ್ರನ್ನ ಸುಮ್ಮನೆ ಬಿಡೋದು ಬೇಡ ಇವತ್ತು ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಇದ್ದವನು, ವಿದ್ಯಕ್ಕ ಏನೂ ಬೇಡ, ನೀನೇನು ಬರಬೇಡ, ನಾನಿದ್ದೀನಿ ಇವತ್ತು, ಎಲ್ಲ ಮಾಡ್ತೀನಿ, ಇವ್ರಿಗೆ ಮರ್ಯಾದಸ್ತ್ರ ಹೆಣ್ಮಕ್ಳ ಮೇಲೆ ಇವ್ರು ಹಿಂಗೆ ಆಡ್ತಾಯಿದ್ರೆ ಬಿಟ್ಟಾನೆ, ನಾನಿವತ್ತು ಇವ್ರ ಜನ್ಮ ಜಾಲಾಡ್ತೀನಿ ವಿದ್ಯೆದಕ್ಕೆ, ನೀನೇನು ತಲೆ ಕೆಡಿಸ್ಕೊಂಬೇಡ ಅದಕ್ಕೆಮ್ಮ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದಳು, ಹ್ಞೂ ಅಣ್ಣಯ್ಯ ಹಂಗೆ ಮಾಡು, ಇವ್ರು ಸುಮ್ಮನೆ ತಮಾಷೆ ಆಡ್ತಾವ್ರು, ಅದರಲ್ಲೂ ನಮ್ಮಟ್ಟಿ ಹೆಣ್ಮಕ್ಳ ಮೇಲೆ ಬಂದು ಹಿಂಗೆ ಮಾಡ್ತಾ ಇರೋದ, ಇವ್ರು ನಮ್ಮಟ್ಟಿ ಹೆಣ್ಮಕ್ಳಿಗೆ ಮೋಸ ಮಾಡೋದ ಅಣ್ಣ, ಸುಮ್ಮನೆ ಬಿಡಬೇಡ ಅಣ್ಣ, ಎಲ್ಲ ಜಾಲಾಡ್ಕೊಂಬಾ ನೀನು ಅಂತ ಹೇಳ್ತಾಳೆ. ಆಗ ಸರಿ ಅಂದ್ಬಿಟ್ಟು ಕ್ವಾಟ್ಲೆಗೆ ಸಡನ್ನಾಗಿ, ಅಯ್ಯೋ ವಿದ್ಯೆಗೆ ನೀವು ನಮ್ಮನೆ ಹೆಣ್ಮಕ್ಳು ಅಂದ ತಕ್ಷಣ ನನಗೆ ನೆನಪಾಯಿತು, ಆ ವಿನಂತಿ ಬೇರೆ ರಾತ್ರಿ ಹೋಟೆಲಿಗೆ ಬಂದು ಇಲ್ಲೇ ಸ್ಟೇ ಆಗೋಳು ಇದೇ ಹೋಟೆಲಲ್ಲೇ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದಳು, ಅಯ್ಯೋ ಅಣ್ಣ ಕ್ವಾಟ್ಲೆ ಅಣ್ಣ, ಫಸ್ಟ್ ಹೋಗಿ ಅವಳನ್ನ ಕಾಪಾಡು, ರೆಕಾರ್ಡ್ ಮಾಡ್ಕೊಂಬಿಟ್ಟು ಸ್ನಾನ ಗಿನ ಮಾಡೋದಿಲ್ಲ, ಫಸ್ಟ್ ಹೋಗಿ ಕಾಪಾಡು ಅಣ್ಣ ಅಂತ ಹೇಳ್ತಾಳೆ. ಆಗ ಕ್ವಾಟ್ಲೆ ಹೋಗ್ಬಿಟ್ಟು, ಸರಿ ಅದಕ್ಕೆ
ನಾನು ಈಗಲೇ ಕಾಪಾಡ್ತೀನಿ ಅಂತ ಹೇಳಿ ಕ್ವಾಟ್ಲೆ ಅಲ್ಲಿಂದ ಬರ್ತಾನೆ ರೂಮ್ ಕಡೆಗೆ. ಇಲ್ಲಿ ಶಿವರಾಮೇಗೌಡರು ಮನೆಯಲ್ಲಿ ಮೋಹನ್ ಅವ್ರ ಅಣ್ಣ ಕಣ್ಮಣಿ ಸಾಕಿರೋರಂಥವರು ಬಂದಿರ್ತಾರೆ. ಆವಾಗ ಅವರು ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಮೋಹನನ ಅಣ್ಣ. ಮೋಹನ ಕೇಳ್ತಿದ್ದಲ್ಲಿ ಯಾಕಣ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ಆಗ ಇನ್ನೇನವ ಬೇಜಾರು ಮಾಡ್ಕೊಳ್ದೇನೆ ನಾನು ಸಾಕಿರೋ ಹುಡುಗಿಗೆ ನನಗೆ ಗೊತ್ತಿಲ್ಲಂಗೆ ಮದುವೆ ಫಿಕ್ಸ್ ಮಾಡಿ ನೆಂಟ್ರಂಗೆ ಕರೆದಿದ್ದೀರ ಇವಾಗ ನೀವು. ನನಗೆ ಮಕ್ಕಳಿಲ್ಲ ಅಂತ ನೀವೇ ತಾನೇ ನನ್ನ ತೋಳ್ಗೆ ಹಾಕಿದ್ದು ಸಾಕು ಅಂತ ಹೇಳಿ ನನಗೆ ಗೊತ್ತಿಲ್ಲಂಗೆ ಮದುವೆಗೆ ರೆಡಿ ಮಾಡಿ ತಯಾರಾಗಿ ಈಗ ಮದುವೆ ಹಿಂದಿನ ದಿವಸ ನೆಂಟ್ರಂಗೆ ಕರೆದಿದ್ದೀರಾ ಅಂತ ಹೇಳ್ತಾರೆ. ಆಗ ಮೋಹನ ಇದ್ದಳು, ಅಯ್ಯೋ ಅಣ್ಣ ಅದು ಹಂಗಲ್ಲ ಅಣ್ಣ, ನಿಮ್ಗೆ ಹೇಳ್ದೆ ಮಾಡಬಾರ್ದು ಅಂತ ಯಾವ ಉದ್ದೇಶನೂ ಇರಲಿಲ್ಲ, ಆದರೆ ಒಳ್ಳೆ ಸಂಬಂಧ ಬಂತಲ್ಲ ಅಂತ ಹೇಳಿ ಪಟ್ಟನ ಮದುವೆ ಫಿಕ್ಸ್ ಮಾಡಿಬಿಟ್ಟು ಅಷ್ಟೇ ಅಣ್ಣ ಅಂತ ಹೇಳ್ತಾರೆ. ಆಗ ಅವರಿದ್ದರು, ನನಗದೆಲ್ಲ ಇಷ್ಟ ಆಗಲ್ಲ ಕಣವ, ನನಗೆ ಶಿಸ್ತು ಅನ್ನೋ ಮಾತು ಎರಡೂ ಇಷ್ಟು ಇಂಪಾರ್ಟೆಂಟು, ಇದೆಲ್ಲ ಇಷ್ಟ ಆಗಲಿಲ್ಲ ನನಗೆ ಅಂತ ಹೇಳ್ತಾರೆ. ಆಗ ಮೋಹನ ಇದ್ದಳು, ಇಲ್ಲ ಅಣ್ಣ ನಿನಗೆ ಬೇಜಾರು ಮಾಡ್ಬೇಕನ್ನೋದು ಯಾವುದೂ ಇಲ್ಲ ಅಂದರೂ ಕೂಡ ಅವ್ರು ಒಪ್ಕೊಳ್ಳಲ್ಲ. ಶಿವರಾಮೇಗೌಡರಿದ್ದಾರೆ, ನೋಡಿ ಬಾವ ನೀವೇನು ತಲೆ ಕೆಡ್ಸ್ಕೊಂಬಿಡ್ರಿ, ಅವಳು ಈಗಲೂ ಕೂಡ ನಿಮ್ಮ ಮಗಳೇ, ಅದಕ್ಕೆ ನಿಮ್ಮನ್ನೇ ಕರೆಸಿರೋದು, ನೀವೇ ಕನ್ಯಾದಾನ ಮಾಡಬೇಕು ಮುಂದೆ ನಿಂತ್ಕೊಂಡು ಅಂತ ಹೇಳಿ ಒಳ್ಳೆ ಸಂಬಂಧ ಅಂತ ಬೇಗ ಮಾಡಿಬಿಟ್ವಿ ಅಷ್ಟೇ ಬಾವ, ನೀವೇನು ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಕಣ್ಮಣಿ ಸಾಕಿರೋ ಅಂಥವ್ರು ಸರಿ ಓಕೆ ಅಂತ ಹೇಳ್ತಾರೆ. ಸರಿ ಪೂಜೆ ಮಾಡಿಕೊಂಡು ಹೊರಡೋಣ, ಒಳ್ಳೆ ಸಮಯ ಇದೆ ಇವಾಗ ಅಂತ ಹೇಳಿ ಪೂಜೆ ಮಾಡ್ತಾನೆ ಶಿವರಾಮೇಗೌಡರು. ದೇವ್ರಿಗೆ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಾರೆ. ತದಾದ ನಂತರ ಕಣ್ಮಣಿ ಎಲ್ಲರೂ ಆಶೀರ್ವಾದ ತೊಗೊತಾಳೆ, ಎಲ್ಲರೂ ಕೂಡ ಬ್ಲೆಸ್ ಮಾಡ್ತಾರೆ, ಒಳ್ಳೇದಾಗಲಿ ಅಂತ ಹೇಳಿ. ಅದಾದ ನಂತರ ಎಲ್ಲ ಕಾರ್ ಹತ್ತೋದಕ್ಕೆ ಅಂತ ಹೋಗ್ತಾರೆ. ಇಲ್ಲಿ ಕಣ್ಮಣಿ ದೇವ್ರ ಹತ್ರ, ದೇವ್ರೆ ಈ ಮನೆಯವರೆಲ್ಲ ನನ್ನ ಸಂತೋಷ ಬಯಸ್ತಾ ಇದ್ದಾರೆ, ನಾನು ನೋಡಿದ್ರೆ ಇಲ್ಲಿ ಓಡೋಗಿ ಮದುವೆ ಆಗೋಕ್ಕೆ ತಯಾರಾಗಿ ನಿಂತಿದ್ದೀನಿ, ಎಲ್ಲ ನಾನು ಇಚ್ಛೆಯಂತೆ ಆಗ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂಡು ಅವಳು ಕೂಡ ಕಾರ್ ಹತ್ರ ಹೋಗ್ತಾಳೆ. ಆವಾಗ ಶಿವರಾಮೇಗೌಡರಿದ್ದರು, ಮೋಹನ ಚಂಪಾ ನೀವಿಬ್ರು ಅವಳ ಜೊತೆ ಕಣ್ಮಣಿ ಜೊತೆ ಬನ್ನಿ ಅದೇ ಕಾರಲ್ಲಿ ಅಂತ ಹೇಳ್ತಾರೆ. ಸರಿ ಅಂತ ಹತ್ತು ಕೂತ್ಕೊಳ್ಳೋಕೆ ಹೋದರೆ ಆ ಕಾರ್ ತುಂಬ ರಾಕಿ ಫುಲ್ಲು ಲಗೇಜ್ ತುಂಬಿಟ್ಟಿರ್ತಾನೆ, ಒಂದೇ ಒಂದು ಸೀಟ್ ಬಿಟ್ಟು ಕಣ್ಮಣಿಗೆ. ಅದನ್ನು ನೋಡಿದಂಥ ಮೋಹನ ಬೈತಾ ಇದ್ದಾಳೆ, ಏನು ರಾಕಿ ನಿನ್ಗೆ ಅಷ್ಟು ಬುದ್ಧಿ ಇಲ್ವಾ, ಕಾರ್ ತುಂಬ ಹಿಂಗೆ ಲಗೇಜ್ ತುಂಬಿಟ್ರೆ ಎಲ್ಲಿ ಕೂತ್ಕೊಳ್ಳೋದು ಎಲ್ಲರೂ ಅಂತ ಹೇಳ್ತಾಳೆ. ಆಗ ರಾಕಿ ಇದ್ದವನು, ಅದು ಅಮ್ಮೋರೇ ನನಗೆ ಕಣ್ಮಣಿ ಅಮ್ಮೋರೇ ಹೇಳಿದ್ರು ಎಲ್ಲ ಲಗೇಜು ತುಂಬು ಅಂತ ಹೇಳಿ ಹಂಗಾಗಿ ಇಕ್ಬಿಟ್ಟೆ ಎಲ್ಲ ಅಂತ ಹೇಳ್ತಾರೆ. ಆಗ ಈಶ್ವರಿ ಇದ್ದವಳು, ಅಲ್ಲ ಕಣೋ ರಾಕಿ ಅವಳು ಹೇಳ್ತಾಳೆ ಅಂದ್ಬಿಟ್ಟು ನೀನು ತುಂಬಿಡೋದ, ನಮ್ಮನ್ನು ಕೇಳಬೇಕಲ್ವಾ ಅಂತ ಹಿಂಗೆ ಎಲ್ಲ ಮಾತಾಡ್ತಿರ್ತಾರೆ. ಆವಾಗ ಶಿವರಾಮೇಗೌಡರಿದ್ದರು, ಅಯ್ಯೋ ಈಗ ಯಾಕೆ ಹಂಗೆ ಜಗಳ ಆಡ್ತಾ ಇದ್ದೀರಿ, ಏನು ಒಂದೇ ಕಾರೇ, ನಮ್ಮ ಮಟ್ಟಿಲಿ ಇನ್ನೂ ಎಷ್ಟೊಂದು ಕಾರ ಹೋದ್ರಾಯ್ತು ಬಿಡಿ. ಸರಿ ಕಣೋ ರಾಕಿ ನೀನು ಈ ಕಾರಲ್ಲಿ ಹೋಗು, ಕಣ್ಮಣಿ ನೀನು ಬಾರವ ಇಲ್ಲಿ ನಮ್ಮ ಕಾರಿಗೆ ಬಾರವ ನೀನು ಅಂತ ಹೇಳ್ತಾರೆ. ಕಣ್ಮಣಿಗೆ ಶಾಕ್ ಆಗೋಗುತ್ತೆ, ನಾನು ನೋಡಿದ್ರೆ ಇವ್ನ ಜೊತೆ ಓಡೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ, ಇವ್ನು ಅವ್ರ ಕಾರಿಗೆ ಕರೀತಾರಲ್ಲ ಅಂತ ಹೇಳಿ. ಅಪ್ಪಯ್ಯ ಇಲ್ಲ ನಾನು ಇದೇ ಕಾರಲ್ಲೇ ಬರ್ತೀನಿ, ಕಾರು ನನಗೆ ಅಂತ ಡೆಕೋರೇಷನ್ ಮಾಡಿಸಿರೋದಲ್ವಾ, ನನಗೂ ಇದರಲ್ಲೇ ಹೋಗಬೇಕು ಅಂತ ಆಸೆ ಆಗ್ತಾಯಿದೆ, ನಾನು ಇದರಲ್ಲೇ ಬರ್ತೇನೆ ಅಂತ ಹೇಳ್ತಾಳೆ. ಆಗ ಮೋಹನ ಇದ್ದವಳು, ಕಣ್ಮಣಿ ಹಂಗೆ ಒಬ್ಬಳೇ ಹೋಗಬಾರ್ದು, ಇವಾಗ ನೀನು ಒಬ್ಬಳನ್ನೇ ಕಳ್ಸೋಕ್ಕಾಗುತ್ತಾ ಕಾರಲ್ಲಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದರು, ಸುಮ್ಮನಿರು ಮೋಹನ ಅವಳು ಒಬ್ಬಳೇ ಎಲ್ಲ ಆಯ್ತಾಳೆ, ಅಲ್ಲಿ ಇನ್ನೂ ಡ್ರೈವರ್ ಒಬ್ರು ಇರೋಕ್ಕಿಲ್ವೇ, ಇಬ್ಬರು ಆಯ್ತಾರಲ್ಲಿ ಬಿಡು, ಭದ್ರ ನೀನು ಈ ಕಾರ್ನ ಡ್ರೈವ್ ಮಾಡ್ಕೊಂಬಾರಲ್ಲ, ನಾವು ಇನ್ನೊಂದು ಕಾರಲ್ಲಿ ಹೋಗ್ತೀವಿ ಅಂತ ಹೇಳ್ತಾನೆ. ಆಗ ಭದ್ರ ಇದ್ದವನು, ಅಯ್ಯೋ ಅದು ಅಪ್ಪಯ್ಯ ಬೇಜಾರು ಮಾಡ್ಕೊಂಬಿಡ್ರಿ, ನನಗೆ ಒಂದು ಶಾನೆ ಇಂಪಾರ್ಟೆಂಟ್ ಕೆಲಸ ಐತೆ ಹೊರಗಡೆ, ನಾನು ಅದನ್ನು ಮುಗಿಸ್ಕೊಂಡು ಚೌಟ್ರಿಗೆ ಬರೋಣ ಅಂತ ಇದ್ದೀನಪ್ಪಯ್ಯ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದಾರೆ, ಏನಿಲ್ಲ ಅಂತ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ತಾರೆ. ಭದ್ರ ನಾನು ಬಂದು ಹೇಳ್ತೀನಪ್ಪ ಚೌಟ್ರಿ ಹತ್ರ ಎಲ್ಲ, ಅದು ರಾಕಿ ಇದ್ದಾನಲ್ಲ ಡ್ರೈವರು, ಅವ್ರು ಕರ್ಕೊಂಡು ಹೋಗ್ತಾನೆ ಬಿಡಪ್ಪಯ್ಯ ಹುಷಾರಾಗಿ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರಿದ್ದರು, ಸರಿ ಆಯ್ತು ಹಂಗಾದ್ರೆ ನೀನು ರಾಕಿ ಮುಂದೆ ನಡಿ, ನಾನು ಹಿಂದೆ ಕಾರಲ್ಲಿ ಬರ್ತೀನಿ ಹಿಂದೆನೇ ಅಂತ ಹೇಳಿ ಕಣ್ಮಣಿ ಕಾರ್ನ ಮುಂದೆ ಕಳಿಸಿ ಶಿವರಾಮೇಗೌಡರು ಅವ್ರ ಹಿಂದೆ ಅವ್ರ ಕಾರ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತಿಲ್ಲಿ ಕ್ವಾಟ್ಲೆ ವಿನಂತಿ ಮಲಗಿರ್ತಾಳೆ, ಆ ರೂಮಿಗೆ ಬಂದು ಬೆಲ್ ಮಾಡ್ತಾನೆ. ವಿನಂತಿ ಯಾರಪ್ಪ ಇದು ಬೆಳಗ್ಗೆ ನನ್ನ ರೂಮಿಗೆ ಬಂದು ಡಿಸ್ಟರ್ಬ್ ಮಾಡೋರು ಅಂತ ಕದ ತೆಗಿತಾಳೆ. ಕ್ವಾಟ್ಲೆ ಅಲ್ಲಿ ನಿಂತಿರ್ತಾನೆ. ಆಗ ಕ್ವಾಟ್ಲೆ ಎಲ್ಲ ಸತಿ ಹೇಳ್ತಾನೆ, ಅಯ್ಯೋ ನೀವು ಈ ರೂಮ್ಗೆ ಯಾಕೆ ಬಂದಿದ್ರೆ, ಈ ರೂಮಲ್ಲಿ ಕ್ಯಾಮ್ರಾ ಇದೆ, ನಾವು ಏನೇ ಮಾಡಿದ್ರು ಬಟ್ಟೆ ಚೇಂಜ್ ಮಾಡಿದ್ರು ಏನೇ ಮಾಡಿದ್ರು ಎಲ್ಲ ರೆಕಾರ್ಡ್ ಆಗುತ್ತೆ, ಅಯ್ಯೋ ಅದನ್ನು ಅದಕ್ಕೆ ಅಮ್ಮ ಹೇಳಿದಕ್ಕೆ ಅದಕ್ಕೆಮ್ಮ ಫಸ್ಟ್ ಹೋಗಿ ವಿನಂತಿನ ಕಾಪಾಡು ಅಂದರು, ಅದಕ್ಕೆ ಓಡ್ ಬಂದೆ ಅಂತ ಹೇಳ್ತಾನೆ. ಆಗ ವಿನಂತಿ ಇದ್ದಳು, ಸಾಕು 3 ಅಡಿನ ಹೋಗ್ಲಿದ್ದು, ಆ 3 ಅಡಿ ಹೆಸರು ತಗೋಬೇಕು ಅಂತ ಇಷ್ಟೆಲ್ಲ ಆಡ್ತಾಳೆ, ಅದಕ್ಕೆ ನೀನು ಏನು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಆ ಕ್ವಾಟ್ಲೆ ಇದ್ದನು, ಅಯ್ಯೋ ಇಂಥ ಚೀಪ್ ಕೆಲಸ ಬಿಟ್ಟು ಚೀಪ್ ಯೋಚನೆ ಬಿಟ್ಬಿಟ್ಟು ವಿನಂತಿ ಹೇಳೋದನ್ನು ಸ್ವಲ್ಪ ಕೇಳು, ಈಗ ಅದಕ್ಕೆಮ್ಮ ಹೇಳಿದ್ದಾರೆ ನಾವಿಬ್ಬರು ಕೂಡ ಸೇರಿ ಅವನನ್ನ ಸಾಕ್ಷಿ ಸಮೇತ ಹಿಡಿಬೇಕು ಅಂತ, ಈಗ ನಾನು ನೀನಿಬ್ಬರು ಇಲ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಥರ ಆ್ಯಕ್ಟ್ ಮಾಡಿ ಸಾಕ್ಷಿ ಸಮೇತ ಅವ್ರನ್ನ ಹಿಡಿಯೋಣ ಅಂತ ಹೇಳ್ತಾನೆ. ಆಗ ವಿನಂತಿ ಸರಿ ಆಯಿತು ಅಂತ ಹೇಳಿ ಇಬ್ಬರು ಒಪ್ಕೊಂಡು ಹೋಗ್ತಾರೆ ರೂಮ್ಗೆ. ಇವ್ರು ಇಲ್ಲಿ ನವೀನ್ ಮತ್ತು ಅವನ ಫ್ರೆಂಡ್ಸು ಇವರಿಬ್ರು ರೂಮಲ್ಲಿ ಇರೋದನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಮತ್ತಿಲ್ಲಿ ಕಣ್ಮಣಿ ರಾಕಿ ಓಡೋಗೋದಕ್ಕೆ ಎಸ್ಕೇಪ್ ಆಗೋದಕ್ಕೆ ಏನೇನೋ ಪ್ರಯತ್ನ ಪಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಆಗೋದೇ ಇಲ್ಲ. ಯಾಕಂತಂದರೆ ಅವ್ರು ಹಿಂದೆ ಕಾರಲ್ಲೇ ಶಿವರಾಮೇಗೌಡರು ಫ್ಯಾಮಿಲಿ ಫುಲ್ಲು ಬರ್ತಾ ಇರ್ತಾರೆ. ಆ ಕಣ್ಮಣಿ ಇದ್ದವಳು, ನೋಡು ರಾಕಿ ನಾವು ಇಲ್ಲೇ ಎಲ್ಲರೂ ಆ ಕಡೆ ಈ ಕಡೆ ತಿರುಗಿಸ್ಕೊಂಬಿಟ್ರೆ ಒಳ್ಳೇದು, ಮಂಟಪಕ್ಕೆ ಹೋದ್ಮೇಲೆ ನಾವು ಓಡೋಗೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ, ಇಲ್ಲೇ ಎಲ್ಲಾದರೂ ರೈಟ್ಕೋ ಲೆಫ್ಟ್ಕೋ ತಿರುಗಿಸ್ಕೊ ಅಂತ ಹೇಳ್ತಾಳೆ ಕಾರ್ನ. ಆಗ ರಾಕಿ ಇದನ್ನು ಅದು ಹೆಂಗೆ ತಿರುಗಿಸ್ಕೊಳಕ್ಕಾಗುತ್ತೆ ಕಣ್ಮಣಿ, ನೀನು ನೋಡಿದ್ರೆ ಎಲ್ಲರ ಕಣ್ಣು ತಪ್ಪಿಸಿ ಓಡೋಗೋಣ ಅಂತಂದು, ಈಗ ಎಲ್ಲರ ಕಣ್ಣು ಮುಂದೆನೂ ನಾವು ಹೆಂಗೆ ಓಡೋಗೋಕ್ಕಾಗುತ್ತೆ, ಈಗೆಲ್ಲ ನಮ್ಮ ಹಿಂದೆನೇ ಫಾಲೋ ಮಾಡ್ಕೊಂಬರ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ಕಾಗಲ್ಲ, ಏನು ಮಾಡೋದು ಇರು ಏನಾದರೂ ಒಂದು ಐಡಿಯಾ ಮಾಡ್ತೀನಿ ಅಂತ ಹೇಳಿ
ಅವ್ರು ಸರಿ ಇವಾಗ ನಿಮ್ಮ ಚಿಕ್ಕಪ್ಪಂಗೆ ಕನೆಕ್ಟ್ ಮಾಡು, ನಾನು ಮಾತಾಡ್ತೀನಿ ಅಂತ ಹೇಳ್ತಾನೆ. ಆಗ ಅವ್ರು ಚಿಕ್ಕಪ್ಪಂಗೆ ಫೋನ್ ಕನೆಕ್ಟ್ ಮಾಡ್ತಾಳೆ. ಇವ್ನು ಹೇಳ್ತಾ ಇದ್ದಾನೆ ರಾಕಿ, ಅದು ಯಜಮಾನ್ರೆ ನನ್ನ ಕಾರಲ್ಲಿ ಡೀಸೆಲ್ ಖಾಲಿ ಆಗ್ಬಿಟ್ಟೈತೆ, ನಾನು ಒಂಚೂರು ಡೀಸೆಲ್ ಹಾಕ್ಸ್ಕೊಂಬರ್ತೀನಿ, ನೀವು ಒಯ್ತಾ ಇರಿ ಅಂತ. ಆಗ ಶಿವರಾಮೇಗೌಡರಿದ್ದವರು ಸರಿ ನಾವು ಹೋಗ್ತಾ ಇರ್ತೀವಿ, ನಮ್ಮ ಹಿಂದೆನೇ ಬಂದುಬಿಡಿ ಅಂತ ಹೇಳಿ ಅವ್ರು ಮುಂದೆ ಪಾಸ್ ಆಗ್ತಾರೆ. ಇವರಿಬ್ಬರು ಹಿಂದೆನೇ ಉಳ್ಕೊಳ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಬೇಕಾಗತ್ತೆ ಫ್ರೆಂಡ್ಸ್, ಇವರಿಬ್ಬರು ಹೋಗಿ ಮದುವೆ ಆಗ್ತಾರೆ, ಏನಾಗುತ್ತೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ನೆಕ್ಸ್ಟ್ ಎಪಿಸೋಡ್ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.